9ನೇ ಅಧ್ಯಾಯದ 23ನೇ ಶ್ಲೋಕ. ಯೇಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಯೇ ಅಪಿ ಅನ್ಯದೇವತಾಃ ಭಕ್ತಾಃ, ಅನ್ಯದೇವ ಅದು ಒಂದೇ ಶಬ್ದ, ಅನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇ ಅಪಿ ಮಾಂ ಏವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಇನ್ನು ಏ ಅಪಿ ಅಲ್ಲಿ ನೋಡಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನೀರು ತಗ್ಗಿದ್ದ ಕಡೆಗೆ ಹರಿದು ಹೋಗುತ್ತೆ. ನೀರು ಚೆಲ್ಲೋ ವ್ಯಕ್ತಿಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಚೆಲ್ಲಿದ ನೀರು ತಗ್ಗಿದ್ದಲ್ಲಿ ಹೋಗುತ್ತೆ. ಕೆಲವನಿಗೆ ಚೆಲ್ತಾನೆ, ಚೆಲ್ಲಿದ ನೀರು ತಗ್ಗಿದ್ದ ಕಡೆಗೆ ಹೋಗೋದಿಲ್ಲ ಅಂತ, ಹೋಗುತ್ತೆ ಅಂತ ಗೊತ್ತಿರೋಲ್ಲ. ಆ ವ್ಯಕ್ತಿ ಗೊತ್ತಿಲ್ಲದೆ ಇರಲಿ, ನೀರು ಹೋಗೋದಂತೂ ತಗ್ಗಿದ್ದಲ್ಲಿ ಹೋಗೋದಲ್ವಾ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ. ಆಕಾಶದಿಂದ ಬಿದ್ದಂತ ನೀರು ಸಮುದ್ರಕ್ಕೆ ಸೇರಬೇಕು, ಬೇರೆ ಎಲ್ಲೂ ಹೋಗೋದಿಲ್ಲ ಅಲ್ವಾ. ಹಾಗೆ ನಾವು ಯಾವುದೇ ದೇವತೆಗಳನ್ನ ಆರಾಧಿಸಿದರೂ ಕೂಡ ಆ ದೇವತೆಗಳ ಮೂಲಕವಾಗಿ ನಾವು ಮಾಡಿರ್ತಕ್ಕಂಥ ಆರಾಧನೆ, ಯಾವ ಯಾವ ದೇವತೆಗಳನ್ನು ಉದ್ದೇಶಿಸಿಕೊಂಡು ದಾನ ಧರ್ಮ ಯಜ್ಞ ಯಾಗ ಭಕ್ತಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ನಾವು ಮಾಡಿರ್ತೀವೋ ಅದು ಕೊನೆಗೆ ಹೋಗಿ ಸೇರೋದು ಯಾರಿಗೆ? ಭಗವಂತನಿಗೆ ಹೋಗಿ ಸೇರೋದು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸಕಲ ದೇವತೆಗಳಿಗೆ ಮಾಡುವಂತ ನಮಸ್ಕಾರ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಭಗವಂತನಿಗೆ ಹೋಗಿ ಸೇರುವಂಥದ್ದು. ಹಾಗಾಗಿ ಅನ್ಯ ದೇವತಾ ಭಕ್ತರಾಗಿ ಭಗವಂತನನ್ನ ಬಿಟ್ಟು ಸಂಪತ್ತು ಬೇಕು, ಲಕ್ಷ್ಮಿಯನ್ನ ಆರಾಧನೆ ಮಾಡೋದು, ಮನೋನಿಯಂತ್ರಣ ಬೇಕು, ರುದ್ರದೇವರನ್ನ ಆರಾಧನೆ ಮಾಡೋದು, ವಿಘ್ನಗಳ ಪರಿಹಾರ ಆಗಬೇಕು, ಗಣಪತಿಯನ್ನ ಆರಾಧನೆ ಮಾಡುವಂಥದ್ದು, ಇನ್ನೇನೋ ದುಡ್ಡು ಬೇಕು, ಕುಬೇರವಂತ ಜಪ ಮಾಡುವಂಥದ್ದು. ಹೀಗೆ ಬೇರೆ ಬೇರೆ ಉದ್ದೇಶಗಳಿಂದಾಗಿ ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಅನ್ಯ ದೇವತಾ ಭಕ್ತರಾಗಿರ್ತಾರೆ. ಮತ್ತೆ ಮಾಡೋದು ಹೇಗೆ? ಫಲವನ್ನ ಪಡಿಬೇಕಲ್ವಾ. ಏನೋ ಒಂದು ಗುರಿ ಇಟ್ಟುಕೊಂಡು ನಾವು ಒಂದು ಕೆಲಸ ಕೈ ಹಾಕೋದ್ರೆ ಅಂದ್ರೆ ಅದರ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡಿರ್ತೀವಿ, ಶ್ರದ್ಧೆಯಿಂದ ಅಲ್ವಾ, ಶ್ರದ್ಧೆಯಿಂದ ಕರ್ಮ ಮಾಡಿರ್ತೀವಿ. ಹಾಗೆ ಯಾವುದೋ ಒಂದು ಫಲವನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದಾಗಿ ನಾವು ಇತರ ದೇವತೆಗಳ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅದು ಶ್ರದ್ಧೆಯಿಂದ, ಶ್ರದ್ಧಯಾನ್ವಿತ, ಶ್ರದ್ಧೆಯಿಂದ ಕೂಡಿಕೊಂಡು ಇತರ ದೇವತೆಗಳ ಆರಾಧನೆಯನ್ನು ಮಾಡಿರ್ತೇವೆ. ಅನ್ಯ ದೇವತಾ ಯಜಂತೆ, ಇತರ ದೇವತೆಗಳನ್ನ ನಾವು ಆರಾಧನೆ ಮಾಡುವಂಥದ್ದು. ಆದರೆ ಸ್ವಾರಸ್ಯ ಏನು ಅಂದ್ರೆ ತೇಪಿ ಅವಿಧಿಪೂರ್ವಕಂ ಮಾಮೇವ ಯಜಂತೆ. ಆದ್ರೆ ವಿಧಿ ಗೊತ್ತಿಲ್ಲದೇನೆ ಅವಿಧಿಪೂರ್ವಕವಾಗಿ ನನ್ನನ್ನೇ ಪೂಜೆ ಮಾಡಿರ್ತಾರೆ. ಗೊತ್ತಿಲ್ಲ ಅಷ್ಟೇ ಅವರಿಗೆ. ಸರ್ವಾಂತರ್ಯಾಮಿ ವಿಷ್ಣು, ಸರ್ವ ಯಜ್ಞಗಳ ಭೋಕ್ತೃ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂದ್ರೆ ಕೃಷ್ಣ. ಸಕಲ ಯಜ್ಞಗಳ ಭೋಕ್ತೃ ನಾನು, ಸಕಲ ಯಜ್ಞಗಳ ಸ್ವಾಮಿ ನಾನು. ಇದು ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲದೆ ದೇವರನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ಏನು? ಅವಿಧಿಪೂರ್ವಕವಾಗಿ. ವಿಧಿಪೂರ್ವಕವಾಗಿ ಅಂತ ಅಂದ್ರೆ ವಿಧಿ ತಿಳಿದು ಮಾಡೋದು ಅಂದ್ರೆ ಎಲ್ಲಾ ದೇವತೆಗಳ ಒಳಗೆ ಇರತಕ್ಕಂಥ ದಿವ್ಯವಾದ ಶಕ್ತಿ ಭಗವಂತ ಅಂತ ತಿಳಿದು ಮಾಡಿದ್ರೆ ವಿಧಿವತ್ತಾದ ಆರಾಧನೆ ಆಗತ್ತೆ. ಶಾಸ್ತ್ರದ ವಿಧಿಯನ್ನ ಅನುಸರಿಸಿ ಮಾಡಿದ ಪೂಜೆ ಅಂತ ಆಗತ್ತೆ. ಆ ವಿಧಿ ಗೊತ್ತಿಲ್ಲದೆ ನಾವೇನನ್ನಾದ್ರೂ ಮಾಡಿದ್ವಿ ಅಂತಾದ್ರೆ ಅದು ಅವಿಧಿಪೂರ್ವಕವಾದ ಆರಾಧನೆ. ಸೇರೋದಂತೂ ದೇವರಿಗೆ ಸೇರೋದು, ನೀರು ಹರಿದು ಹೋಗೋದಂತೂ ತಗ್ಗಿದ್ದ ಜಾಗಕ್ಕೆ ಹೋಗೋದು, ಮಳೆಯಿಂದ ಬಿದ್ದಂತ ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕು. ಆದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಅನ್ನೋದು ವ್ಯತ್ಯಾಸ. ನಾವು ಈ ಒಂದು ಅನುಸಂಧಾನವನ್ನ ಇಟ್ಟುಕೊಂಡು ನಾವು ಮಾಡುವಂತ ಸಕಲ ದೇವತೆಗಳ ಆರಾಧನೆಯು ಕೂಡ ಆ ದೇವತೆಗಳ ಮೂಲಕವಾಗಿ ಭಗವಂತನಿಗೇ ಅರ್ಪಿತವಾಗತ್ತೆ ಅನ್ನೋ ಭಾವನೆಯನ್ನ ಇಟ್ಟುಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ವಿ ಅಂತಾದ್ರೆ ಅದು ಉತ್ಕೃಷ್ಟವಾದ ಆರಾಧನೆ ಅಂತ ಆಗತ್ತೆ. ಭಗವಂತ ಅದರಿಂದ ತೃಪ್ತನಾಗ್ತಾನೆ. ಇದೇ ನಾವು ಗೊತ್ತಿಲ್ಲದೆ ಭಗವಂತ ಅನ್ನೋ ಒಂದು ಕಾನ್ಸೆಪ್ಟ್, ಈ ಎಲ್ಲಾ ದೇವತೆಗಳ ಒಳಗೆ ಒಂದು ದಿವ್ಯವಾದ ಶಕ್ತಿ ಇದೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ಹತ್ತಾರು ದೇವತೆಗಳು, ಸೋಮವಾರಕ್ಕೊಂದೇವರು, ಮಂಗಳವಾರಕ್ಕೊಂದೇವರು, ಬುಧವಾರಕ್ಕೊಂದೇವರು, ಎಲ್ಲಾ ದೇವರ ಪೂಜೆ ಮಾಡಿ ನಾವು ಬೇಸರವಾಗಿ ಮತ್ತೊಂದು ದೇವರು ಅಂತ ಈ ಎಲ್ಲಾ ದೇವತೆಗಳನ್ನು ಸುಮ್ಮನೆ ಆರಾಧನೆ ಮಾಡ್ಕೊಂಡು ಹೋದ್ರೆ ಅದು ಅವಿಧಿಪೂರ್ವಕವಾದ ಶಾಸ್ತ್ರದ ವಿಧಿ ನಿಯಮಗಳನ್ನ ಮೀರಿ ಮಾಡಿರತಕ್ಕಂಥ ಆರಾಧನೆ. ಅದು ಭಗವಂತನಿಗೆ ಸೇರತ್ತೆ, ಆದರೆ ಭಗವಂತ ಅದರಿಂದ ತೃಪ್ತನಾಗೋದಿಲ್ಲ. ಭಗವಂತ ತೃಪ್ತನಾಗಬೇಕು. ಹಿಮಲಭ್ಯಂ ಭಗವತಿ ಪ್ರಸನ್ನೆ. ಭಗವಂತ ನಮ್ಮ ಪೂಜೆ ಪುನಸ್ಕಾರವನ್ನು ಸ್ವೀಕರಿಸಿ ತೃಪ್ತನಾದ ಅಂದ್ರೆ ಅದಕ್ಕಿಂತ ಮಿಗಿಲಾದ ಒಂದು ಸಂಪತ್ತು ಅಂತ ಯಾವುದೂ ಇಲ್ಲ. ಆದ್ರೆ ನಾವು ಗೊತ್ತಿಲ್ಲದೆ ಹೀಗೆ ಆರಾಧನೆ ಮಾಡಿದ್ವಿ ಅಂತಾದ್ರೆ ಭಗವಂತ ತೃಪ್ತನಾಗೋದಿಲ್ಲ. ಅಲ್ಲಿಗೆ ಭಗವಂತ ತೃಪ್ತನಾಗುವಂತೆ ನಾವು ಆರಾಧನೆಯನ್ನ ಮಾಡಬೇಕು ಅಂತಾದ್ರೆ, ಭಗವಂತ ತೃಪ್ತನಾಗುವಂತೆ
ನಾವು ಆರಾಧನೆಯನ್ನ ಮಾಡಬೇಕು ಅಂತ ಆದ್ರೆ ವಿಧಿಪೂರ್ವಕವಾಗಿ ಮಾಡಬೇಕು. ವಿಧಿಪೂರ್ವಕವಾದ ಆರಾಧನೆ ಅಂದ್ರೆ ಯಾವುದು? ಎಲ್ಲಾ ದೇವತೆಗಳ ಒಳಗಿರತಕ್ಕಂಥ ದಿವ್ಯವಾದ ಶಕ್ತಿ, ದಿವ್ಯವಾದ ತೇಜಸ್ಸು, ಅದು ಭಗವಂತ ಎಂಬತಕ್ಕಂಥ ಭಾವನೆಯನ್ನ ಇಟ್ಟು ನಾವು ಆರಾಧನೆ ಮಾಡಬೇಕು. ಏ ಅಪಿ ಯಾ ಅತಿ ಅಪಿ ಅಂದ್ರೆ ಅವ್ರ ಬಗ್ಗೆ ಒಂಥರ ತುಚ್ಛ ಭಾವನೆ, ಅಂದ್ರೆ ಗೊತ್ತಿಲ್ಲದೆ ಆರಾಧನೆ ಮಾಡ್ತಾ ಇದ್ದಾರಲ್ಲ ಅಂತ. ಏಪಿ ಯಾರಾದರೂ ಅವಿಧಿಪೂರ್ವಕಂ ವಿಧಿವಿಧಾನಗಳನ್ನ ತಿಳಿಯದೇನೆ, ವಿಧಿವಿಧಾನಗಳನ್ನ ತಿಳಿಯದೇನೆ ಅವಿಧಿಪೂರ್ವಕಂ ಆ ಅನ್ಯ ದೇವತಾ ಭಕ್ತಾ ಇತರ ದೇವತೆಗಳ ಭಕ್ತರಾಗಿದ್ದುಕೊಂಡು ಶ್ರದ್ಧೆಯ ಅನ್ವಿತಾ ಶ್ರದ್ಧೆಯಿಂದ ಕೂಡಿಕೊಂಡವರಾಗಿ ಯಜಂತೆ ಇತರ ದೇವತೆಗಳನ್ನು ಆರಾಧಿಸುತ್ತಾರೆ. ತೇ ಅಪಿ ಅಂತವರು ಕೂಡ ಎಲೆ ಕೌಂತೆಯ ಎಲೆ ಕುಂತಿಯ ಪುತ್ರನೇ ಅವಿಧಿಪೂರ್ವಕಂ ಶಾಸ್ತ್ರದ ವಿಧಿ ನಿಯಮಗಳನ್ನ ತಿಳಿದುಕೊಳ್ಳದೇನೆ ಅಥವಾ ಶಾಸ್ತ್ರದ ವಿಧಿವಿಧಾನಗಳನ್ನ ಮೀರಿ ಮಾಮೇವ ಯಜಂತೆ ನನ್ನನ್ನೇ ಆರಾಧಿಸುತ್ತಾರೆ. ಆದ್ರೆ ಆರಾಧಿಸ್ತಾರೆ, ಅದರ ಫಲವನ್ನು ಪಡೆಯುವುದಿಲ್ಲ ಅಷ್ಟೇ. ಯಾಕೆ? ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ತಿಳುವಳಿಕೆ ಇಲ್ಲದೆ ಪೂಜೆ ಪುನಸ್ಕಾರ ಭಕ್ತಿ ಶ್ರದ್ಧೆ ದಾನ ಧರ್ಮ ಮಾಡೋದ್ರಿಂದ ಉಪಯೋಗ ಇಲ್ಲ, ತಿಳಿದು ಮಾಡೋದ್ರಿಂದ ಉಪಯೋಗ. ಹಾಗಾಗಿ ಜ್ಞಾನಪೂರ್ವಕವಾಗಿ ನಾವು ಏನು ಕರ್ಮವನ್ನ ಮಾಡ್ತಾ ಇದ್ದೇವೆ, ಅದರ ಪೂರ್ವಾಪರ ಏನು, ಅದರ ಹಿನ್ನೆಲೆ ಏನು, ಅಲ್ಲಿ ಯಾವ ದೇವತೆಯನ್ನ ಆರಾಧಿಸ್ತಾ ಇದ್ದೇವೆ, ಯಾವ ದೇವತೆಗಳ ಆರಾಧನೆಯ ಮೂಲಕವಾಗಿ ಭಗವಂತನಿಗೆ ಅರ್ಪಿಸ್ತಾ ಇದ್ದೇವೆ, ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಆ ಕ್ರಮವನ್ನ ತಿಳಿದು ಭಗವಂತನನ್ನ ಆರಾಧಿಸಬೇಕು. ಅದೇ ನಮ್ಮ ಶ್ರೇಯಸ್ಸಿಗೆ ಕಾರಣ ಅನ್ನೋದು ಒಟ್ಟು ಅಭಿಪ್ರಾಯ. ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ಯಜಂತಿ ಅವಿಧಿಪೂರ್ವಕಂ ಅಂತ ಬಿಡಿಸ್ಕೊಳ್ಬೇಕು. ಈ ಕೃಷ್ಣಾರ್ಪಣ.